23-24 ವರ್ಷಗಳಿಂದ ಯಾವ ರೀತಿ ಊರಬ್ಬನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಕುಳ್ಳಪ್ಪ ಅವರು ಮತ್ತು ಊರುಗೌಡರು ಮುನಿರಪ್ಪ ಅವರನ್ನು ಮತ್ತು ಕೃಷ್ಣಪ್ಪ ಅವರನ್ನು, ಅದೇ ರೀತಿ ನಮ್ಮ ಯಲ್ಲಪ್ಪ ಅವರನ್ನು, ಮುನ್ಸ್ವಾಮಿ ಅವರನ್ನು, ನಾನಾ ರೀತಿ ಹಿರಿಯ ಮುಖಂಡರಿದ್ದಾರೆ. ಅವರನ್ನೆಲ್ಲ ನೆನೆಸ್ಕೊಳ್ತಾ ನಾವು ಅವ್ರೇನು ನಡ್ಸ್ಕೊಂಬಂದಂಥ ಹಾದಿಯಲ್ಲೇ ಕೂಡ ನಾವು ಈ ಊರಬ್ಬನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾಯಿದ್ದೀವಿ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ನಾವು ಸುಮಾರು ವರ್ಷಗಳಿಂದ 7-8 ವರ್ಷಗಳಿಂದ ಅನುದಾನ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅವತ್ತಿನ ಕಾಲದಲ್ಲಿ ಏನು ನಮ್ಮ ಊರಿನ ಹಿರಿಯರಾದಂಥ ಕುಳ್ಳಪ್ಪನವರು, ಊರುಗೌಡರು, ಮುನಿರಪ್ಪನವ್ರು ನಡ್ಸ್ಕೊಂಬಂದಿದ್ರು, ಅದೇ ರೀತಿ ನಾವು ಕೂಡ ಅಚ್ಚುಕಟ್ಟಾಗಿ ಒಂದು ದಾಸವಾದ ವಿಚಾರವಾಗಿ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸ್ಕೊಂಡು ಬಂದಿದ್ದೀವಿ. ದಾಸೋಹ ಭಾರಿ ವಿಜೃಂಭಣೆಯಾಗಿ ಮಾಡ್ತಾರೆ ಅವರು. ಇದಕ್ಕೆಲ್ಲ ಮಾಜಿ ಚೇರ್ಮನ್ ಕುಳ್ಳಪ್ಪನವರು, ಅವರು ಮುನಿರಪ್ಪನವರು, ಗೌಡ್ರು. ಕಾಲ ಆದ ನಂತರ ಅವರಿಬ್ಬರು ಕಾಲ ಆದ ನಂತರ ಮಂಜುನಾಥ್ ಅನ್ನೋರು ಒಬ್ಬ ಹುಡುಗ ಅವ್ರ ಜೊತೆಯಲ್ಲೇ ಇದ್ದರು. ಅದನ್ನು ನೆರವೇರಿಸ್ಕೊಂಡು ಬಿಳೆಕಳ್ಳಿ ಗ್ರಾಮದಲ್ಲಿ ಏನೇ ಒಂದು ಕಾರ್ಯ ಆಗಲಿ, ನವರಾತ್ರಿ, ಶಿವರಾತ್ರಿ, ಕಾರ್ತಿಕ ಮತ್ತು ಊರು ಜಾತ್ರೆ, ನಮ್ಮ ಗ್ರಾಮದಲ್ಲಿ ಊರು ಜಾತ್ರೆ 18 ದೇವರುಗಳು, ಪಾಲ್ಕಿಗಳು ಎಲ್ಲನೂ ಒಗ್ಗಟ್ಟಿನಿಂದ ಸೇರಿಸಿ ಮಂಜುನಾಥ್ ಅನ್ನೋರು ದಾಸೋಹ ಎಲ್ಲ ಮಾಡ್ತಾರೆ. ಇನ್ನು ಮುಂದೇನು ನಡ್ಸ್ಕೊಂಡು ಹೋಗ್ತೀವಿ. ಆ ವೀರಭದ್ರ ಸ್ವಾಮಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಗ್ರಾಮಕ್ಕೆ ಯಾವುದೇ ಕೆಟ್ಟದ್ದಾಗ್ತಿರಂಗೆ ಆ ವೀರಭದ್ರ ಸ್ವಾಮಿ ಕಾಪಾಡಲಿ ಅಂತೇಳಿ ಆ ಭಗವಂತ ಪ್ರಾರ್ಥನೆ ಮಾಡ್ತೀವಿ. ಸರ್, ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ತಾರತಮ್ಯ ಮಾಡಬಾರ್ದು. ಯಾವುದೇ ಸರ್ಕಾರ ಆಗಲಿ, ಇದು ಧರ್ಮನ ಉಳಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕು. ನಾವು ಭಾರತದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಇದು ಹಿಂದೂಸ್ತಾನ. ಹಂಗಾಗಿ ಇವತ್ತು ಬಿಳೆಕಳ್ಳಿಯಲ್ಲೂ ಕರಗ ನಡೀತಾ ಇದೆ. ಇಲ್ಲೂ ಕೂಡ ಸರ್ಕಾರದಲ್ಲಿ ಅನುದಾನವನ್ನು ಕೊಡಲಿ, ಯಾರು ಬೇಡ ಅಂತಾರೆ. ಬೆಂಗಳೂರು ಕರಗನೂ ಇತಿಹಾಸ ಇದೆ, ಬಿಳೆಕಳ್ಳಿ ಕರಗ ಕೂಡ ಇತಿಹಾಸ ಇದೆ. ಹಂಗಾಗಿ ಮುಜರಾಯಿಯಿಂದ ಕೂಡ ಒಂದು ಅನುದಾನವನ್ನು ಮುಂದಿನ ದಿನಗಳಲ್ಲಿ ಕೊಡಬೇಕು ಅಂತೇಳಿ ನಾವು ಮುಜರಾಯಿಗೆ ಮನವಿ ಮಾಡ್ತಿದ್ದೀವಿ. ಅದೇ ರೀತಿ ಇದು ಮುಖ್ಯವಾಗಿ ಹೇಳಬೇಕಾಗಿರೋಂಥ ವಿಚಾರ ಏನು ಅಂತ ಹೇಳಿದ್ರೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಸುಮಾರು ಇದು 900 ವರ್ಷದ ಇತಿಹಾಸ ಇರೋಂಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನೋಡಿ, ದೇವಸ್ಥಾನ ಭಾಳ ಹಳೆ ದೇವಸ್ಥಾನ, ಅವತ್ತಿಂದನೂ ಕೂಡ ಇದೇ ಪರಿಸ್ಥಿತಿಯಲ್ಲಿದೆ. ಸರ್ಕಾರ ಎಲ್ಲ ರೀತಿಯಲ್ಲಿ ಅನುದಾನಗಳನ್ನು ಎಲ್ಲ ರೀತಿಯಲ್ಲಿ ತಗೊಳ್ತಾ ಇದೆ. ತೆರಿಗೆ ಭಾಳ ಚೆನ್ನಾಗಿ ತಗೊಳ್ತಾ ಇದ್ದಾರೆ. ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಮಾಡ್ತಾ ಇದ್ದಾರೆ, ಅವರು ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾರೆ. ಆದರೆ ಇತಿಹಾಸ ಇರೋಂಥ ದೇವಸ್ಥಾನಗಳನ್ನು ಯಾಕೆ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ? ನಾವು ಕೇಳೋದೇನಂತ ಹೇಳಿದ್ರೆ, ವೀರಭದ್ರ ಸ್ವಾಮಿ ದೇವಸ್ಥಾನ ಮುಜರಾಯಿ ಸೇರಿಸ್ಕೊಂಡಿದ್ದಾರೆ, ಇಲ್ಲ ಗ್ರಾಮಸ್ಥರಿಗೆ ಬಿಡಬೇಕು, ಇಲ್ಲ ಮುಜರಾಯಿ ತೊಗೊಂಡಾದ್ಮೇಲೆ ಮುಜರಾಯಿ ಅಭಿವೃದ್ಧಿ ಮಾಡಬೇಕು. ದೇವಸ್ಥಾನ ಕಟ್ಟೋದಕ್ಕೆ ಮುಂದೆ ಬರಬೇಕು. ಅವರು ಮುಂದೇನೂ ಬರ್ತಾ ಇಲ್ಲ, ಏನೂ ಇಲ್ಲ. ಬೇರೆ ರೀತಿಯಲ್ಲಿ ಭಾಗ್ಯಗಳ ಜೊತೆಯಲ್ಲಿ ಸರ್ಕಾರ ಹೋಗಿದೆ ಹೊರತು ಈ ಧರ್ಮವನ್ನು ಉಳಿಸೋವಂಥ ಕೆಲಸ ಸರ್ಕಾರ ಮಾಡ್ತಾ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ಈಗ 900 ವರ್ಷದ ಇತಿಹಾಸ ಅಂತ ಹೇಳಿದ್ರೆ ಈ ಬಿಲ್ಡಿಂಗ್ ನೋಡಿದ್ರೆ 100-120 ವರ್ಷದ ಬಿಲ್ಡಿಂಗ್ ಇದು. ಇನ್ನು ಇವತ್ತು ಕೂಡ ಕಲ್ ಬಿಲ್ಡಿಂಗಲ್ಲೇ ದೇವಸ್ಥಾನ ಇದೆ. ಇವಾಗ ಮುಜರಾಯಿ ದೇವಸ್ಥಾನಗಳು ಬೇರೆ ಕಡೆ ಎಲ್ಲ ನೋಡಿ ಭಾಳ ನಾನಾ ರೀತಿ ಅಭಿವೃದ್ಧಿ ಮಾಡಿದ್ದಾರೆ.
ಈಗ ಮಸೀದಿಗಳಿಗೆ ದುಡ್ಡು ಕೊಡೋಂಥದ್ದಾಗ್ಬೋದು, ಚರ್ಚ್ಗಳಿಗೆ ದುಡ್ಡು ಕೊಡೋಂಥದ್ದಾಗ್ದು ಎಲ್ಲ ಮಾಡಿದ್ದಾರೆ. ಯಾಕೆ ಇತಿಹಾಸ ಇರೋಂಥ ದೇವಸ್ಥಾನಗಳಿಗೆ ದುಡ್ಡು ಕೊಡೋದಿಲ್ಲ ಸರ್ಕಾರ ಕೊಡಲಿ, ಸರ್ಕಾರ ಮುಂದೆ ಬಂದು ಕಟ್ಟಿಸ್ಕೊಳ್ಳಿ ದೇವಸ್ಥಾನಗಳನ್ನು. ಇವಾಗ ಬೆಂಗಳೂರು ಕರಗಕ್ಕೆ 2 ಕೋಟಿ ಹೆಂಗೆ ಕೊಡ್ತಾ ಇದ್ದಾರೋ, ದೇವಸ್ಥಾನ ಕಟ್ಟೋದಕ್ಕೂ 1 ಕೋಟಿ 2 ಕೋಟಿನ ಕೊಡಲಿ. ಅದೇ ರೀತಿ ನಮ್ಮೂರು ಕರಗಕ್ಕೂ ಕೂಡ ಪ್ರತಿ ವರ್ಷ ಅನುದಾನವನ್ನು ಕೊಡಲಿ. ಅದನ್ನು ನಾವು ಮನವಿ ಮಾಡ್ತೀವಿ ಗ್ರಾಮಸ್ಥರ ಮುಖಾಂತರವಾಗಿ. ಗಂ ಸುಖೇ ಭವಂತು. ಶ್ರೀ ವೀರಭದ್ರೇಶ್ವರ ಭದ್ರಕಾಳಿ ಸಮೇತ ಪರಿಹಾರಸ್ತು. ಓಂ ಅಯ್ಯಂ ಕ್ರೀಂ ಯಂ ನಮಃ ಚೈ ಓಂ ಶ್ರೀ ಮಹಾಗಣಪತಿ ಸೌಭಾಗ್ಯಂ ಶ್ರೀ ಜನವಸ್ತ್ರಂ ಜ್ಞಾನಕಟಾಕ್ಷ ಮಮ ಮಮ ತಸ್ಮಯೇ ನಮಃ. ಓಂ ಶುಭ ದಿನ ಶುಭವಾರ ಶ್ರೀ ಗ್ರಾಮ ದೇವತಾ ವಿಶೇಷ ಪೂಜಾ ಶ್ರೀ ತಸ್ಮಯೇ ನಮಃ. ಇಲ್ಲಿ ವಿಶೇಷತೆ ಏನಂದರೆ, ಬೇಗೂರು ಹೋಬಳಿ ಬೆಂಗಳೂರು ದಕ್ಷಿಣ ತಾಲೂಕು ಬಿಳೆಕಳ್ಳಿ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದನೂ ಇದು ತಲೆಮಾರು ದೇವಸ್ಥಾನ. ಮೂಲ ದೇವರು ವೀರಭದ್ರ ಸ್ವಾಮಿ, ಭದ್ರಕಾಳಿ ಮತ್ತು ನಂದಿ ಬಸವೇಶ್ವರ, ಶ್ರೀ ಹನುಮಂತ ದೇವರು, ಕರಗದ ಮಾರಿ ದೇವರು. ಇವು 4 ದೇವರು ಒಂದೇ ಅಂಕಣದಲ್ಲಿದೆ. ಇದು ಮುಜರಾಯಿಗೆ ಸೇರಿರೋದ್ರಿಂದ ಏನು ನಮಗೆ ಇದು ತೊಂದರೆ ಏನಿಲ್ಲ. ಗ್ರಾಮದಲ್ಲಿ ಎಲ್ಲ ಒಗ್ಗಟ್ಟಿಂದ ನಾವು ಮಾಡ್ತೀವಿ. ವರ್ಷಕ್ಕೆ ನವರಾತ್ರಿ ಫಸ್ಟ್ ಪೂಜೆ 16 ದೇವರು ಒಂದೇ ಸಮ ವೀರಭದ್ರನಿಂದನೇ ಬರ್ತವೆ. ವೀರಭದ್ರ ದೇವರಿಂದನೇ ಬರುತ್ತೆ ಎಲ್ಲ ದೇವರುಗಳು. ರೇಣುಕಾ ಯಲ್ಲಮ್ಮ, ಕರಗದ ದೇವಿ, ಮತ್ತು ಕಾನೇಮ್ಮ, ಕಾರಮ್ಮ, ಆಮೇಲೆ ಮಂಗಮ್ಮ, ಸಪ್ಳಮ್ಮ, ಶನೇಶ್ವರ, ಇವೆಲ್ಲ ಸುಮಾರು ವೀರಭದ್ರನಿಂದ 15 ದೇವರು ಬರುತ್ತೆ. 15 ದೇವರುಗಳು ಬಂದು ಅಲ್ಲಿ ವಿಜಯದಶಮಿ ಅಂತೇಳಿ ಅಂಬಾಕಾಗೆ ವೀರಭದ್ರನ ಜಾಗ ಮತ್ತು ಎಲ್ಲ ದೇವರುಗಳದ್ದು ಜಾಗ ಇದೆ. ಅಲ್ಲಿ ಹಾಕ್ತೀವಿ ವಿಜಯ ಬ್ಯಾಂಕ್ ಲೇಔಟಲ್ಲಿ. ನಂತರ ಅಲ್ಲಿ ಪೂಜೆ ಮಾಡಿ ಅಲ್ಲಿ ಅಂಬಾಕಿದ ನಂತರ ಎಲ್ಲ ಮೆರವಣಿಗೆ ಮಾಡಿ ದೇವ್ರು ನಿಲ್ಲಿಸ್ತೀವಿ. ಈಗ ಭಕ್ತಾದಿಗಳಿಗೆ ನಾವು ಹೇಳೋದೇನೆಂದರೆ, ಇದು ಸುಮಾರು ವರ್ಷಗಳಿಂದ ಹಳೆ ದೇವರು ಉದ್ಭವ ಆಗಿರೋದು. ಇದು ಪ್ರತಿಷ್ಠಾಪನೆ ಅಲ್ಲ. ಉದ್ಭವ ಅಂದರೆ ನಮ್ಮ ಥರ ನಾವು ಹೆಂಗೆ ಬೆಳೆದಿದ್ದೀವಿ ಹಂಗೆ ಅದು ಬೆಳೆದಿದೆ. ಆದರೂ ಈಗ ಮೊದಲು ವಾರಕ್ಕೊಂದು ಸಲ ಪೂಜೆ ನಡೀತಾ ಇತ್ತು ಹಳ್ಳಿ ಇದ್ದಾಗ. ಈಗ ದಿನನಿತ್ಯ ಪೂಜೆ ನಡೆಯುತ್ತೆ. ಭಕ್ತಾದಿಗಳಿಗೆ ಎಲ್ಲ ಥರ ಅನುಕೂಲಗಳು ಆಗ್ತಾಯಿದೆ. ಇಲ್ಲಿ ಬಂದಮೇಲೆ ನಮ್ಗೆ ಯಾವ ಕೊರತೆ ಇಲ್ಲ. ಜಮೀನು ವಿಷಯ ಆಗಲಿ, ಮನೆಯಲ್ಲಿ ಸಂತಾನ ಭಾಗ್ಯ ಆಗಲಿ, ಮದುವೆ ಮುಂಜೆ ಆಗಿಲ್ಲ ಅಂದರೆ ಎಲ್ಲ ಆಗುತ್ತೆ. ಮತ್ತು ಈ ಮಕ್ಕಳು ವಿದ್ಯಾಭ್ಯಾಸ ಆಗಿಲ್ಲ ಅಂದರೆ ಒಂದು ಮಂತ್ರ ಇದೆ, ಆ ಮಂತ್ರದಿಂದನೂ ಅವ್ರಿಗೆ ಪರಿಹಾರ ಆಗುತ್ತೆ. ಈ ಥರ ಭಾವನೆ ವೀರಭದ್ರನ ಹತ್ರ ನಾವು ಶೋಕ ಆರಂಭಿಸ್ತೀವಿ.